ಜನವರಿ ತಿಂಗಳ ಸಂಪಾದನೆ 97,650 ರೂಪಾಯಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಮಂತ್ಲಿ ಅರ್ನಿಂಗ್ಸ್, ತಿಂಗಳ ಸಂಪಾದನೆ ಎಷ್ಟು ಅಂತ ಕಮೆಂಟ್ ಹಾಕಿದ್ರು ವಿಡಿಯೋ ಮಾಡಿ ಅಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ತಿಂಗಳ ಸಂಪಾದನೆ ಮಂತ್ಲಿ ಅರ್ನಿಂಗ್ಸ್ ವಿಡಿಯೋ ಇದು. ಎಷ್ಟೆಷ್ಟಾಯಿತು ಏನೇನು ಆಯಿತು ಎಲ್ಲ ಹೇಳ್ತೀನಿ ಫುಲ್ಲು ಡೀಟೇಲಾಗಿ. ಬಾಡಿಗೆ ಎಷ್ಟೆಷ್ಟು ಹೊಡೆದಿದ್ದೀನಿ, ಯಾವ್ಯಾವ ದಿನ ಎಷ್ಟೆಷ್ಟು ಹೊಡೆದಿದ್ದೀನಿ, ಟೋಟಲ್ಲು ಯಾವ್ಯಾವ ದಿನ ಡ್ಯೂಟಿ ಮಾಡಿಲ್ಲ, ತಿಂಗಳಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟು ಡೀಸೆಲ್ ಆಗಿದೆ, ಎಷ್ಟು ಲೀಟ್ರು ಡೀಸೆಲ್ ಕುಡಿದಿದೆ, ಎಷ್ಟು ಖರ್ಚಾಗಿದೆ, ನನ್ನ ಖರ್ಚು ಊಟಕ್ಕೆ ಏನು ಅಂತ, ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಒಂದು ತಿಂಗಳಲ್ಲಿ ಗಾಡಿ, ಡೈಲಿ ಎಷ್ಟೆಷ್ಟು ಕಿಲೋಮೀಟ್ರ್ ಓಡಿದೆ, ಟೋಟಲ್ಲು ಎಲ್ಲ ಅರ್ನಿಂಗ್ಸಲ್ಲಿ ಡೀಸೆಲ್ ಕಳೆದು, ಗಾಡಿ EMI ಇದ್ದರೆ EMI ಕಳೆದು, ನಮ್ಮ ಖರ್ಚು ಕಳೆದು ಎಷ್ಟು ಉಳಿದಿದೆ. ಡ್ರೈವರ್ ಪೇಮೆಂಟ್ ಕಳಿಯಲ್ಲ ಇದರಲ್ಲಿ, ನಮ್ಮದು ಓನ್ ಗಾಡಿ ಆಗಿರೋದ್ರಿಂದ ಡ್ರೈವರ್ ಪೇಮೆಂಟ್ ತೆಗಿಯಲ್ಲ. ಡ್ರೈವರ್ ಹಾಕ್ಕೊಂಡು ಮೇಂಟೈನ್ ಮಾಡ್ತಾ ಇರೋರು, ಹಾಕ್ಕೊಂಡು ಮೇಂಟೈನ್ ಮಾಡ್ತೀನಿ ಅನ್ನೋರು ನೋಡಿ ಎಷ್ಟು ಕೊಡ್ತೀರಾ, 20,000 25,000 ಮೈನಸ್ ಮಾಡ್ಕೊಳ್ಳಿ ಅದರಲ್ಲಿ. ಇವಾಗ ಲಾಗು ಸ್ಟಾರ್ಟ್ ಮಾಡೋಣ. ಇಲ್ಲೊಂದು ಸೈಡಲ್ಲಿ ಹಾಕ್ತೀನಿ ನೋಡಿ, ಎಕ್ಸೆಲ್ ಶೀಟ್ದು ಒಂದು ತಿಂಗಳದು ಹಾಕಿರ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಫಸ್ಟು ಇರೋದು ಡೇಟು 1ನೇ ತಾರೀಕಿಂದ 31ನೇ ತಾರೀಕು ಗಂಟೆ ಡೇಟ್ ಐತೆ ಜನವರಿ ತಿಂಗಳದು. 2ನೇದ್ರಲ್ಲಿರೋದು ಅಮೌಂಟ್ ಅಂತಿರೋದು ಅರ್ನಿಂಗ್ಸು, ಅವತ್ತಿನ ಅರ್ನಿಂಗ್ಸು. 1ನೇ ತಾರೀಕು 7,200, 2ನೇ ತಾರೀಕು 6,900, ಅದೇ ಥರ ಫುಲ್ಲು 31ನೇ ತಾರೀಕು ಗಂಟೆ ಐತೆ. ನಾನು ಯಾವತ್ತೂ ಡ್ಯೂಟಿ ಮಾಡಿಲ್ಲ, ಅದು ಡ್ಯಾಶ್ ಹಾಕಿರ್ತೀನಿ. ಒಂದು 4ನೇ ತಾರೀಕು, 11ನೇ ತಾರೀಕು, 18ನೇ ತಾರೀಕು, 26ನೇ ತಾರೀಕು, ತಿಂಗಳಲ್ಲಿ 4 ದಿನ ಡ್ಯೂಟಿ ಮಾಡಿಲ್ಲ ನಾನು, ಅದು ಡ್ಯಾಶ್ ಹಾಕಿರ್ತೀನಿ. ಅದು ಇಲ್ಲ ಅಂತ ಮಾಡಿಲ್ಲ ಅಂತ. 3ನೇ ಲೈನಲ್ಲಿರೋದು ಡೀಸೆಲ್ ನಾನು ಯಾವಾಗ ಎಷ್ಟೆಷ್ಟು ರೂಪಾಯಿಗೆ ಹಾಕ್ಸಿದ್ದೀನಿ, ಯಾವ್ಯಾವ ಡೇಟಲ್ಲಿ, ಅದನ್ನ ಅಲ್ಲಿ ಫುಲ್ ಎಂಟ್ರಿ ಮಾಡಿರ್ತೀನಿ ನೋಡ್ಕೊಳ್ಳಿ. 1ನೇ ತಾರೀಕು 2,500, 2ನೇ ತಾರೀಕು 2,800, ಆ ಥರ. 5ನೇ ತಾರೀಕು 2,480 ಡ್ಯಾಶ್ ಹಾಕಿದರೆ ಅವತ್ತು ಡೀಸೆಲ್ ಹಾಕ್ಸಿಲ್ಲ ಅಂತ ಅರ್ಥ. ನಾವು ಒಂದ್ಸರಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ, ಒಂದೊಂದು ಸರಿ 1,500, 1,000 ಆ ಥರ ಎಲ್ಲ ಹಾಕ್ಸ್ತಾ ಇರ್ತೀನಿ. ಆಮೇಲೆ ಲೀಟ್ರು 2,500 ರೂಪಾಯಿಗೆ ಎಷ್ಟು ಲೀಟ್ರು ಡೀಸೆಲ್ ಬಂದಿದೆ, 27 ಲೀಟ್ರು. 2,800 ರೂಪಾಯಿಗೆ 30 ಲೀಟ್ರು, 500 ml 36 ಲೀಟ್ರು, ಆ ಥರ. ಎಕ್ಸ್ಪೆನ್ಸು ನನ್ನ ಖರ್ಚು ಎಷ್ಟಾಗಿದೆ, 200 ರೂಪಾಯಿ. ಅದು 6,900 ರೂಪಾಯಿ. 2ನೇ ತಾರೀಕು 1,000 ಹಾಕಿದ್ದೀನಿ ಎಕ್ಸ್ಪೆನ್ಸು. ಅದು ಟೋಲು ಪರ್ಮಿಟ್, ಇದು ಪಾವಗಡ ಹೋಗಿದಾಗ ಪರ್ಮಿಟ್ ಹಾಕ್ಸಿದೆ ಒಂದು ವಾರದ್ದು, ಹತ್ರದ್ದು. ಅದು 1,000 ಪರ್ಮಿಟ್ಟು. ಎಮಿಷನ್ನು ನಮ್ದೇನೋ ಆಗ್ತಾ ಇರಲಿಲ್ಲ, ಅದಕ್ಕೆ ಎಮಿಷನ್ ಬೇರೆ ಕಡೆ ಮಾಡಿಸ್ತೇವೆ ತಿರ್ಗಾ ಮತ್ತೆ ಹೊಸ್ದಾಗೆ. ಅದ್ರದ್ದು ಟೋಲು ನನ್ನ ಖರ್ಚು ಎಲ್ಲ ಸೇರಿ 1,000 ರೂಪಾಯಿ ಹಾಕಿರೋದು. ಮಿಕ್ಕದೆಲ್ಲ 200 ಹಾಕಿರೋದು. ನಾನು ಡೈಲಿ ಖರ್ಚಿಗೆ 200 ರೂಪಾಯಿ ಅಂತ ಹಾಕತ್ತೀನಿ ಲೆಕ್ಕ. ಅಂದರೆ ಎಕ್ಸಾಕ್ಟಾಗಿ ಅಷ್ಟೇ ಆಗುತ್ತೆ ಅಂತಲ್ಲ, ಒಂದೊಂದು ದಿನ ಕಮ್ಮಿ ಆಗ್ಬೋದು, ಒಂದೊಂದು ದಿನ ಜಾಸ್ತಿ ಆಗ್ಬೋದು. ಮಿನಿಮಮ್ 200 ರೂಪಾಯಿ ಹಾಕತ್ತೀನಿ ನನ್ನ ದಿನಕ್ಕೆ ಎಕ್ಸ್ಪೆನ್ಸ್ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಲೈನಲ್ಲಿರೋದು 6ನೇ ಲೈನಲ್ಲಿರೋದು ಕಿಲೋಮೀಟರ್. ಆ ಡೇಟಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ. ರೂಮ್ ತಾವಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಾಡಿಗೆ ಎಲ್ಲ ಮುಗಿಸ್ಕೊಂಡು ನೈಟ್ ಖಾಲಿ ಬಂದಿರೋದು ಎಲ್ಲ ಸೇರಿ ರೂಮ್ ಹತ್ರ ಬಂದು ಗಾಡಿ ನಿಲ್ತಾವೆ. ಬೆಳಗ್ಗೆ ರೂಮ್ ಹತ್ರ ಸ್ಟಾರ್ಟ್ ಮಾಡಿದಾಗ ಗಾಡಿನ 0 ಇರುತ್ತೆ, ಅಲ್ಲಿಂದ ಮತ್ತೆ ಬಾಡಿಗೆ ಎಲ್ಲ ಹೊಡ್ಕೊಂಡು ಖಾಲಿ ಬಂದಿರೋದು, ಖಾಲಿ ಓಡಾಡಿರೋದು ಎಲ್ಲ ಸೇರಿ ಮತ್ತೆ ರೂಮ್ ಹತ್ರ ಬಂದು ನಿಲ್ಲಿಸಿದಾಗ ಎಷ್ಟು ಓಡಿರುತ್ತೆ ಅಂತ. ಅದು 1ನೇ ತಾರೀಕು 7,200 ರೂಪಾಯಿಗೆ 401 ಕಿಲೋಮೀಟ್ರ್ ಓಡಿದೆ. 2ನೇ ತಾರೀಕು 385. ಅದೇ ಥರ 31 ದಿನದ್ದು ಇರುತ್ತೆ ಅದರಲ್ಲಿ. ನಾನು ಡ್ಯೂಟಿ ಮಾಡೋಕ್ಕೆ ಗಾಡಿ ಎತ್ತಿಲ್ಲ ಅಂದರೆ ಅದು ಕಿಲೋಮೀಟ್ರು ಡ್ಯಾಶ್ ಹಾಕಿರ್ತೀನಿ. ಊರಿಗೆ ತೊಗೊಂಡು ಹೋಗಿದ್ರು ಕಿಲೋಮೀಟ್ರ್ ಹಾಕಿರ್ತೀನಿ, ಅಮೌಂಟ್ ಹಾಕಿರಲ್ಲ. ಖಾಲಿ ಗಾಡಿ ಎತ್ಕೊ ಹೋದರೆ ಕಿಲೋಮೀಟ್ರ್ ಮಾತ್ರ ಹಾಕಿರ್ತೀನಿ, ಬಾಡಿಗೆದು ಅಮೌಂಟ್ ಏನಿರಲ್ಲ ಅದರಲ್ಲಿ. ಲಾಸ್ಟ್ ಲೈನ್ ಇರೋದು ಟೋಟಲ್ ರೀಡಿಂಗ್, ನನ್ನ ಗಾಡಿ ಎಷ್ಟು ಓಡಿದೆ, ಇಲ್ಲಿ ಗಂಟೆ ಗಾಡಿ ತಂದಾಗಿಂದ ಇಲ್ಲಿ ಗಂಟೆ ಎಷ್ಟು ಓಡಿದೆ ಅಂತ ಅದನ್ನ ಹಾಕಿರ್ತೀನಿ ರೀಡಿಂಗು, ಕಿಲೋಮೀಟ್ರ್ ರೀಡಿಂಗು. ಅಂದರೆ ಡೀಸೆಲ್ ಹಾಕ್ಸ್ದಾಗ ಮಾತ್ರ ಎಂಟ್ರಿ ಮಾಡ್ತೀನಿ, ಫುಲ್ ಟ್ಯಾಂಕ್ ಮಾಡಿಸಿದಾಗ. ಅದರಲ್ಲಿ ನೀವು ಮೈಲೇಜ್ ಎಷ್ಟು ಬರ್ತದೆ ಅಂತ ಚೆಕ್ ಮಾಡ್ಕೊಬೋದು. ಈಗ ಒಂದು ಉದಾಹರಣೆಗೆ 13ನೇ ತಾರೀಕು 2,593 ರೂಪಾಯಿಗೆ ಹಾಕ್ಸಿದ್ದೀನಿ ಡೀಸೆಲ್ಲು. ಆಗ 1,53,418 ಕಿಲೋಮೀಟ್ರ್ ಓಡಿದೆ. 1,53,418 ಕಿಲೋಮೀಟ್ರು. ಮತ್ತೆ ಡೀಸೆಲ್ ಹಾಕ್ಸಿದಾಗ 16ನೇ ತಾರೀಕಲ್ಲ 16ನೇ ತಾರೀಕು 1,53,742 ಓಡಿದೆ. 1,53,742, 324 ಕಿಲೋಮೀಟ್ರ್ ಓಡಿದೆ. 324 ಕಿಲೋಮೀಟ್ರ್ ಮೈಲೇಜ್ ಹೆಂಗೆ ಲೆಕ್ಕ ಹಾಕೋದು ಅಂದರೆ, ನೀವು ಫಸ್ಟ್ನೇ ದಿನ ಹಾಕ್ಸಿರೋದು ಅಂದರೆ 13ನೇ ತಾರೀಕು ಹಾಕ್ಸಿರೋದು ಲೀಟ್ರು ಬಿಟ್ಬಿಡಿ. ಡೀಸೆಲ್ ಹಾಕ್ಸ್ದಾಗಿಂದ ಅಲ್ಲಿಗೆ 342 ಕಿಲೋಮೀಟ್ರ್ ಓಡಿದೆ. ಇನ್ನೊಂದು ದಿನ 14ನೇ ತಾರೀಕು ಡೀಸೆಲ್ ಹಾಕ್ಸ್ದಾಗ 342 ಕಿಲೋಮೀಟ್ರಿಗೆ 14ನೇ ತಾರೀಕು ಡೀಸೆಲ್ ಹಾಕ್ಸ್ದಾಗ 26 ಲೀಟ್ರು 790 ml, 26.79.
324 ಕಿಲೋಮೀಟ್ರ್ 26.79 ಲೀಟ್ರ್ ಡೀಸೆಲ್ ಡಿವೈಡ್ ಮಾಡಿದ್ರೆ 12 ಆಗುತ್ತೆ ಮೈಲೇಜು. ಅವರೇಜ್ ಮೈಲೇಜು 12 ಬಂದಿದೆ ಅಂತ ಅಲ್ಲಿಗೆ ಈ ಥರ ಲೆಕ್ಕ ಹಾಕೋಬೋದು. ರೀಡಿಂಗ್ ಎಂಟ್ರಿ ಮಾಡ್ಕೊಂಡ್ರೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸೋ ಫುಲ್ ಟ್ಯಾಂಕಿಂದ ಫುಲ್ ಟ್ಯಾಂಕ್ಗೆ ಮೈಲೇಜ್ ಲೆಕ್ಕ ಸಿಗುತ್ತೆ. 12 ಮೈಲೇಜ್ ಬಂತು ಅಂತ ಅಲ್ಲಿಗೆ ಲೆಕ್ಕ. ಇದು ಇಷ್ಟು ಫುಲ್ಲು ಡೀಟೇಲು. ಅದರಲ್ಲಿ ಟೋಟಲ್ ಅರ್ನಿಂಗ್ಸು ಬಂದು ಎಷ್ಟಾಗಿದೆ ಅಂತ ಹಂಗೆ ನೋಡಿ ಗೊತ್ತಾಗುತ್ತೆ. ಟೋಟಲ್ ಅರ್ನಿಂಗ್ಸ್ ಬಂದು ಟೋಟಲ್ ಡ್ಯೂಟಿ ಮಾಡಿರೋದು 31 ದಿನದಲ್ಲೇ 4 ದಿನ ರಜೆ ಹಾಕಿದ್ದೀನಿ. 27 ದಿನ ಡ್ಯೂಟಿ ಮಾಡಿರೋದು. 27 ದಿನಕ್ಕೆ 97,650 ರೂಪಾಯಿ ಆಗಿದೆ. ಕೆಳಗಡೆ ನೋಡಿ ಲಾಸ್ಟಲ್ಲಿ ಟೋಟಲ್ ಅಂತಿದೆ 97,650 ರೂಪಾಯಿ ಅರ್ನಿಂಗ್ಸು. ಅದರಲ್ಲಿ EMI 15,000 ನನ್ನ ಗಾಡಿದಿರೋದು. EMI 15,000. ಇವಾಗ ಮತ್ತೆ ಲೋನ್ ಹಾಕ್ಸಿರೋದು. ಮೊದಲು 20,500 ಕಟ್ತಿದೆ. 4 ವರ್ಷ ಮುಗೀತು. ಮತ್ತೆ ಲೋನ್ ಹಾಕ್ಸಿರೋದು. ಈಗ 2 ವರ್ಷಕ್ಕೆ 15,000 ಕಟ್ತಾಯಿದ್ದೀನಿ. ತಿಂಗಳಿಗೆ 15,000 EMI. ಡೀಸಲ್ಲು ಅಲ್ಲೇ ಆಟೋಮೆಟಿಕ್ಕು ಟೋಟಲ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಆಗಿನಿಂದ ಎಷ್ಟು ಹಾಕ್ಸಿದ್ದೀವಿ ಒಂದು ತಿಂಗಳಲ್ಲಿ ಅಂತ 30,229 ಮೈನಸ್ 30,229 97,650ರಲ್ಲಿ 15,000 ಒಂದು ಮೈನಸ್ EMI. ಡೀಸೆಲ್ಲು 30,229 ಅದು ಮೈನಸ್ ಮಾಡಿ ಎಕ್ಸ್ಪೆನ್ಸು 5,750 ಅದು ಮೈನಸ್ ಮಾಡಿದ್ರೆ ಟೋಟಲ್ ಲಾಸ್ಟ್ ಉಳ್ಕೊಳ್ಳೋದು 46,671 ರೂಪಾಯಿ ಉಳಿದಿದೆ. ಅಂದರೆ ನನ್ನ ಕೈಗೆ ಬಂದಿದೆ ಅಂತ ಅರ್ಥ. ಡೀಸೆಲ್ಲು EMI ಕಟ್ಟಿ ಡೀಸೆಲ್ ಹಾಕಿಸಿ ನಂದು ಖರ್ಚೆಲ್ಲ ಕಳೆದು ಅಷ್ಟು ಬಂದಿದೆ ಅಂತ. ಗಾಡಿ ಖರ್ಚು ಹಾಕಿಲ್ಲ ನಾನು ಇಲ್ಲೇ. ಗಾಡಿ ಖರ್ಚು ಒಂದು 5,000 ಬರುತ್ತೆ ಅಂತ ಅಂದ್ಕೊಳ್ಳಿ ಅಂದಾಜು. ಡ್ರೈವರ್ ಹಾಕಿದ್ರೆ ಅದೊಂದು 20,000 ಅಂದ್ಕೊಂಡ್ರೆ 46,000ದಲ್ಲಿ 26,000 ಚಿಲ್ಲರೆ ಹೋದ್ರೂ ಇನ್ನು 20,000 ಕೈಗೆ ಬರುತ್ತೆ ಅಂತ ಲೆಕ್ಕ. ಇದು ನನ್ನ ಗಾಡಿದು ಹೇಳ್ತಾ ಇರೋದು. ಬೇರೆಯವ್ರದ್ದು ಬೇರೆ EMI ಇರ್ಬೋದು, ಡ್ರೈವರ್ ಪೇಮೆಂಟ್ ಬೇರೆ ಇರ್ಬೋದು, ಖರ್ಚು ಬೇರೆ ಇರ್ಬೋದು. ನಂದು ಊಟ ತಿಂಡಿ ಟೀ ಕಾಫಿ ಬಿಟ್ರೆ ಬೇರೆ ಏನೂ ಖರ್ಚಿಲ್ಲ. ನಂದು ದಿನಕ್ಕೆ 200 ರೂಪಾಯಿ ಕಂಡಿದ್ದೀನಿ. ಒಬ್ಬೊಬ್ರು 500 ರೂಪಾಯಿನೂ ಬೇಕಾಗ್ಬೋದು, ಒಬ್ಬೊಬ್ಬರು 100 ರೂಪಾಯಿಲೂ ಮುಗಿಸ್ಬೋದು. ನಂದು ಮಿನಿಮಮ್ 200 ರೂಪಾಯಿ ಖರ್ಚು. ಡೀಸಲ್ಲು ಇಷ್ಟು ಕುಡ್ದಿದೆ. EMI ನಂದು ಅಷ್ಟಿದೆ 15,000 ಇದೆ. ಒಬ್ಬೊಬ್ರು 20 ಇರ್ಬೋದು, 22,000 ಇರ್ಬೋದು, 25,000 ಇರ್ಬೋದು EMI ಒಬ್ಬೊಬ್ರದ್ದು. ಆ EMI ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲ್ ಅರ್ನಿಂಗ್ಸ್ ಬಂದು 97,650 ರೂಪಾಯಿ ಆಗಿದೆ. ಇವತ್ತಿನ ಲಾಗು ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.